ಪದ್ಧತಿ ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥದ್ದು ನಮ್ಮ ಹಿರಿಯರು ಪೂಜಾ ಸಂದರ್ಭದಲ್ಲಿ ಮಾಡುವಂಥದ್ದು ಅಥವಾ ಊಟದ ನಂತರದಲ್ಲಿ ತಾಂಬೂಲ ಪದ್ಧತಿಯ ಅನುಕರಣೆಯನ್ನ ಮಾಡುವಂಥದ್ದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಆತಿಥ್ಯವನ್ನ ವಹಿಸುವಾಗ ತಾಂಬೂಲ ಪದ್ಧತಿಯನ್ನ ಮಾಡ್ತಾರೆ. ಇನ್ನೊಂದು ಕಡೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂತಹ ನಂಬಿಕೆ ಕೂಡ ಇದೆ. ಇದು ತಾಂಬೂಲದ ವರ್ಣನೆ ಆದ್ರೆ ಶುದ್ಧ ತಾಂಬೂಲ ಅಂದ್ರೆ ಏನು ಅಂತ ಪ್ರಶ್ನೆ ಮೂಡೋದು ಕೂಡ ಸಹಜ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುದ್ಧ ತಾಂಬೂಲ ಅಂದ್ರೆ ಏನು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಉದಾಹರಣೆಗೆ ನೀರು ಅಂತ ತೆಗೆದುಕೊಂಡಾಗ ನೀರು ಅಥವಾ ಶುದ್ಧ ನೀರು ಅಂತ ಹೇಳಿದ್ರೆ ವಿಶ್ಲೇಷಣೆ ಮಾಡಬಹುದು ಅಥವಾ ಅರ್ಥೈಸಿಕೊಳ್ಬಹುದು. ಆದರೆ ತಾಂಬೂಲ ಅನ್ನುವಂಥ ವಿಚಾರವನ್ನು ತೆಗೆದುಕೊಂಡಾಗ ತಾಂಬೂಲ, ಶುದ್ಧ ತಾಂಬೂಲ ಅಂದ್ರೆ ಏನು ಅಂತ ಏನು ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮನವಮಿ ಇವತ್ತು. ಶ್ರೀರಾಮನವಮಿಗೆ ವಿಶೇಷವಾಗಿ ನಾವು ಹೊರಗಡೆ ಚಪ್ರ ಹಾಕಿ ಹೊರಗಡೆ ಅದಕ್ಕೆ ಒಂದು ಫೋಟೋ ಇಟ್ಟು ನೀರು ಮಜ್ಜಿಗೆ ಪಾನಕ ಇಟ್ಟು ಪೂಜೆ ಮಾಡಿ ಅದನ್ನು ಹಂಚ್ತೀವಿ. ಹೌದಾ? ಏನಿದು ಸಂದೇಶ ಏನು? ಏನು ಸಂದೇಶ ಏನು ಅಂದರೆ, ಅದು ಶ್ರೀರಾಮನವಮಿ ಮಾಡಬೇಕು, ಅದು ಧರ್ಮ ಮದ್ದಿಂದ ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ತಾ ಇದ್ದೀವಿ. ಮದ್ದಿಂದ ಮಾಡಿದರೆ ನೀವು ಮಾಡ್ತೀವಿ ಸರಿ, ಅದರ ವಿವರಣೆ ಬೇಕಲ್ವಾ? ನೀರು ಮಜ್ಜಿಗೆ ಪಾನಕನೇ ಏನಕ್ಕೆ ಬೇಕಿತ್ತಲ್ಲಿ? ಇದರ ಹಿಂದೆ ಯಾವುದು ಯುಗಾದಿ ಹಬ್ಬ ಹೋಯ್ತು, ಅದರದ್ದು ಏನೋ ಒಬ್ಬಟ್ಟು. ಹೌದಾ? ಇಲ್ಲಿ ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ನಾವು ಇದನ್ನು ತಿಳ್ಕೊಂಡ್ರೆ ನಮ್ಮ ದೇಹ ಎಷ್ಟು ಚೆನ್ನಾಗಿ ಆರೋಗ್ಯಕ್ಕೆ ಮೀರಿ ಒಂದು ಸಂಪತ್ತಿದೆ. ಆರೋಗ್ಯನೇ ಕೊನೆ ಅಂತ ಹೇಳ್ಕೊಂಡಿದ್ದೀವಿ ನಾವು. ಅದಕ್ಕೆ ಮೀರಿ ಒಂದು ಸಂಪತ್ತಿದೆ. ಯಾವುದು ಅಂದರೆ ನಮ್ಮ ಮಾತು. ಆ ಮಾತಲ್ಲಿ ಸ್ವಲ್ಪ ಸ್ವೀಟಾಗಿದ್ದರೆ ಏನು ಹೇಳ್ತೀಯಮ್ಮ, ಎಲ್ಲವೂ ಚೆನ್ನಾಗಿರುತ್ತೆ. ಈಗ ಅದಿಲ್ಲ. ಸ್ವೀಟಾದ ಮಾತು, ಸಿಹಿಯಾದ ಮಾತು ಈ ಸಂಕ್ರಾಂತಿ ಹಬ್ಬದಲ್ಲೂ ಹೇಳ್ತಾರೆ, ಯುಗಾದಿ ಹಬ್ಬದಲ್ಲೂ ಹೇಳ್ತಾರೆ ಇದನ್ನು. ಹೌದಾ? ಒಳ್ಳೆ ಮಾತಾಡು, ಸಿಹಿ ಮಾತಾಡು ಅಂತ. ಚೇಂಜ್ ಆಗೋರೇನಮ್ಮ? ಇಲ್ಲ, ಹೇಳ್ಕೊಂಡೇ ಬಂದವರಷ್ಟೇ. ಬಟ್ ಆಗಬೇಕಾ? ಬರೀ ಹೇಳೋದು ಕೇಳೋದು ಅಷ್ಟೇ ಆಗಬೇಕಾ? ಅದು ಕಾರ್ಯರೂಪಕ್ಕೆ ಬರಬೇಕಾ? ಕಾರ್ಯರೂಪಕ್ಕೆ ಬರಬೇಕು. ಅದಕ್ಕೆ ಇವತ್ತು ಶುದ್ಧವಾದ ತಾಂಬೂಲ ಯಾವುದು ಅಂದರೆ ಅದು ಯಾವುದಪ್ಪ ಎಕ್ಸ್ಟ್ರಾರ್ಡನರಿ, ಎಲ್ಲಿಂದ ತರಿಸ್ಬೇಕಂತ ಮನ್ಸಿಗೆ ಬರುತ್ತೆ. ಯಾಕೆಂದರೆ ತಾಂಬೂಲ ಗೊತ್ತು, ಹೇಳಿದ್ರೆ ಅರ್ಥ ಆಗುತ್ತೆ. ಶುದ್ಧವಾದದ್ದು ಅಂದರೆ ಯಾವುದದು, ಎಲ್ಲಿಂದ ತರಬೇಕು? ಅದಕ್ಕೆ ಈ ವಿವರಣೆನ ಕೊಡಬೇಕಾಗತ್ತೆ. ಇಲ್ಲಿ ಉತ್ತರಾಯಣ 1ನೇ ತಿಂಗಳಿಂದ 6ನೇ ತಿಂಗಳು, 6ನೇ ತಿಂಗಳಿಂದ 12ನೇ ತಿಂಗಳು, ವರ್ಷದಲ್ಲಿ 2 ಭಾಗ ಮಾಡ್ತೀವಿ. ಇದರಲ್ಲಿ ನಾವು ಇಡೀ ವರ್ಷ ಅಲ್ಲ, ಜೀವನ ಪರ್ಯಂತ ದಿನ ಏನು ತಿನ್ನಬೇಕು ಅದೇ ಅನ್ನ, ಹಿಟ್ಟು, ಚಪಾತಿ, ರೊಟ್ಟಿ, ಇಷ್ಟೇ. ಇದು 6ನೇ ತಿಂಗಳಿಂದ 12ನೇ ತಿಂಗಳವರೆಗೂ ಅದೇನೆ, 1ನೇ ತಿಂಗಳಿಂದ 6ನೇ ತಿಂಗಳಿಗೂ ಅದೇನೆ. ಈ ಅಭ್ಯಾಸದಿಂದ ನಮಗೆ ಸಿಕ್ಕಾಬಟ್ಟೆ ಒಂದು ದೊಡ್ಡ ಸಮಸ್ಯೆ ಇದೆ. ತಿನ್ನಂಗಿಲ್ಲ ಆ ಥರ. ಪರಿಸರಕ್ಕನುಸಾರವಾಗಿ, ಋತುಗನುಸಾರವಾಗಿ ಆಹಾರವನ್ನು ನಮ್ಮ ದೇಹ ಹೇಗೆ ಸ್ಪಂದಿಸುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಈಗ ನಮಗೆ ತಿನ್ನುವ ಊಟ ಈ ಬೇಸಿಗೆ ಕಾಲದ ವಿಚಾರ, ಉತ್ತರಾಯಣ ಅಂತ ಹೇಳ್ತೀವಿ, ಜೀರ್ಣ ಪ್ರಕ್ರಿಯೆ ಚೆನ್ನಾಗಿರಲ್ಲ, ಕಡಿಮೆ ಇರುತ್ತೆ. ಅದಕ್ಕೆ ದ್ರವರೂಪದ ಆಹಾರವನ್ನು ಬಳಸುವುದಕ್ಕೆ ಸಂಕೇತ ಇದು. ದ್ರವರೂಪವನ್ನು ತಗೊಂಡಾಗ ನೀವು ಘನರೂಪ ಯಾವಾಗ 6ನೇ ತಿಂಗಳ ಮೇಲೆ ವಡೆ, ಕಜ್ಜಾಯ, ಸಿಹಿನುಂಡೆ ಅದೆಲ್ಲ ಹಿರಿಯರಿಗೆ ಮಾಡ್ತೀವಲ್ಲ, ಅದೆಲ್ಲ ಅವಾಗದು ಚಳಿಗಾಲ ತಡ್ಕೊಳುತ್ತೆ. ಎಷ್ಟು ಚೆನ್ನಾಗಿ ವಿಂಗಡಿಸಿದಾರೆ ಲೆಕ್ಕ ಹಾಕೊಳ್ಳಮ್ಮ. ಇದು ಉತ್ತರಾಯಣದಲ್ಲಿ ಎಲ್ರಿಗೂ ಮದುವೆ, ಎಂಗೇಜ್ಮೆಂಟು, ಒಳ್ಳೆ ಕೆಲಸಗಳು ಮಾಡೋದಕ್ಕೆ 6 ತಿಂಗಳು ಇದೆ. 1ರಿಂದ 6 ತಿಂಗಳವರೆಗೂ ದ್ರವರೂಪದ ಆಹಾರವನ್ನು ಬಳಸಿದಾಗ, ಉದಾಹರಣೆಗೆ ನಾವು ಪಾನಕವನ್ನು ಕುಡಿತೀವಿ, ಅದಕ್ಕೆ ಬೆಲ್ಲ ಹಾಕಿರ್ತಾರೆ. ಮನುಷ್ಯನಲ್ಲಿ ಪಿತ್ತವನ್ನು ಶಮನ ಮಾಡುತ್ತೆ ಬೆಲ್ಲ. ಮಜ್ಜಿಗೆ ದೇಹಕ್ಕೆ ಪ್ರೋಟೀನ್ ಕೊಡುತ್ತೆ. ಹೌದಾ? ಇದರಿಂದ ಯುಗಾದಿ ಹಬ್ಬದಲ್ಲೂ ಕೂಡ ನಾವು ತಿಂದದ್ದು ಹೋಳಿಗೆ, ಅದು ಕೂಡ ದೇಹದ ಪ್ರೋಟೀನೇ. ಇದು ಎಷ್ಟು ಅರ್ಥಗರ್ಭಿತವಾಗಿ ವೈಜ್ಞಾನಿಕವಾಗಿ ಇದನ್ನು ನಾವು ವಿಮರ್ಶೆ ಮಾಡಿದಾಗ ಇದು ಸತ್ಯ ಗೊತ್ತಾಗತ್ತೆ. ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡ್ತಾನೂ ಇಲ್ಲ, ಹೇಳ್ತಾನೂ ಇಲ್ಲ, ಸುಮ್ಮನೆ ಹೋಲ್ಸಲಾಗಿ ಅಳವಿಂದ ಮಾಡ್ಕೊಂಬಂದ್ರು, ಅವ್ರು ಹೇಳಿದ್ರು ನಾನು ಮಾಡ್ತಾಯಿದ್ದೀನಿ, ಹೀಗೆ ಹೇಳಿ ಮಕ್ಕಳಿಗೂ ಅದನ್ನೇ ಹೇಳ್ಬಿಡ್ತಾರೆ.
ರಾಮನವಮಿ ಬಂದರೆ ಏನು ಮಜ್ಜಿಗೆ ಪಾನಕ. ಯಾಕೆ ಅದು ಮಾಡಬೇಕು ಅಂತ ಯಾರು ಹುಡುಗ ಕೇಳಿದ್ರೆ ಹೇಳಕ್ಕೆ ಉತ್ತರ ಗೊತ್ತಾಗಲ್ಲ. ಕೇಳ್ತಾರಾ ಇಲ್ಲಮ್ಮ? ಹೌದು ಕೇಳ್ತಾರೆ. ಹೇಯ್ ತಲೆರಟೆ, ಹೇಳಿದಷ್ಟು ಕೇಳು, ನೀನೆಲ್ಲ ಪ್ರತಿಷ್ಠೆ ಮಾಡಬೇಡ ಅಂತ ಬಾಯಿ ಮುಚ್ಚಿಸ್ಬಿಡ್ತಾರೆ. ಆ ಮಗು ಗೊತ್ತೇ ಆಗಲ್ಲ. ಅದನ್ನು ಇದು ಮಾಡ್ದಂಗೆ ಮುಂದಕ್ಕೆ ಅದನ್ನೇ ಮಾಡುತ್ತೆ. ಹಾಗೆ ನಮ್ಮಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅಂದರೆ, ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ, 1 ನಿಮಿಷದ ಸಿಟ್ಟು 1 ನಿಮಿಷದ ಸಿಟ್ಟು 60 ನಿಮಿಷ ನೆಮ್ಮದಿಯನ್ನು ಹಾಳು ಮಾಡುತ್ತೆ.